ಬೆಂಗಳೂರಿನಲ್ಲಿ ಈ ಕೃತಿಯನ್ನು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಿಡುಗಡೆಗೊಳಿಸಿ ಖ್ಯಾತ ಕವಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರಿಗೆ ಹಸ್ತಾಂತರಿಸಿದರು. ಇಂಗ್ಲಿಷ್ ಭಾಷಾಂತರ ಕೃತಿ ಅಮೆರಿಕದ ನ್ಯೂ ಜೆರ್ಸಿ ನಗರದಲ್ಲಿಯೂ ಬಿಡುಗಡೆಗೊಂಡಿತು. ಅಲ್ಲಿನ ಬೃಂದಾವನ ಕನ್ನಡ ಸಂಘ ಸಜ್ಜುಗೊಳಿಸಿದ ಈ ಸಮಾರಂಭದಲ್ಲಿ ಆನಾ ಪ್ರಹ್ಲಾದ್ ರಾವ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದ ಪ್ರಹ್ಲಾದ್ ರಾಯರ ಮತ್ತೊಂದು ಪುಸ್ತಕ ಬೆಳ್ಳಿತೆರೆ ಬೆಳಗಿದವರು. ಆನಾ ಪ್ರ ಅವರ ಕಾಲು ಶತಮಾನದ ಪರಿಶ್ರಮದ ಫಲ ಈ ಕೃತಿ. ಬೆಳ್ಳಿತೆರೆಯನ್ನು ಬೆಳಗಿದ 115 ಪ್ರತಿಭಾ ಸಂಪನ್ನರ ಸಂಕ್ಷಿಪ್ತ ಜೀವನ ಚಿತ್ರಣ ಈ ಕೃತಿಯಲ್ಲಿ ಅನಾವರಣಗೊಂಡಿದೆ. ಕಲಾವಿದರಷ್ಟೇ ಅಲ್ಲ, ಚಿತ್ರರಂಗದ ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳ ಕಿರುಪರಿಚಯ ನೀಡುವ ಈ ಕೃತಿ ಕನ್ನಡ ಚಿತ್ರರಂಗದ ಬಗ್ಗೆ ಅಧ್ಯಯನ ನಡೆಸುವವರಿಗೆ ಆಕರ ಗ್ರಂಥವಾಗಿದೆ. ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವ ಖ್ಯಾತ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರ ಮಾತುಗಳೇ ಪುಸ್ತಕ ಗುಣಾತ್ಮಕ ಅಂಶಗಳಿಂದ ಕೂಡಿದೆ ಎಂಬುದಕ್ಕೆ ಸಾಕ್ಷಿ. ಇವರು ಕವಿಯಾಗಿ ಬೆಳೆದು ತಮ್ಮ ಆಯ್ದ ಭಾವಗೀತೆಗಳನ್ನು ಒಳಗೊಂಡ ವಸಂತ ಮಲ್ಲಿಕ ಧ್ವನಿ ಸುರುಳಿ ಹೊರತಂದಿದ್ದಾರೆ. ಈ ಗೀತೆಗಳನ್ನು ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನೆಲೆಸಿರುವ ಶ್ರೀಮತಿ ವಸಂತ ಶಶಿ ಅವರಿಂದ ಹಾಡಿಸಿರುವುದು ಒಂದು ವಿಶೇಷವಾಗಿದೆ. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ಅಂದ ನಿನ್ನದು ಚಂದ ನಿನ್ನದು, ಅಂದ ನಿನ್ನದು ಚಂದ ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು. ಕನ್ನಡ ಚಿತ್ರರಂಗ ಅಮೃತ ಮಹೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಟಿಎಸ್ ಕರಿಬಸಯ್ಯ ಕುರಿತು ಪುಸ್ತಕಗಳನ್ನು ಬರೆದುಕೊಟ್ಟರು. ಆನಾ ಪ್ರಹ್ಲಾದ್ ರಾವ್ ಅವರು ಹಿರಿಯ ಐಎಎಸ್ ಅಧಿಕಾರಿ ಕೆ ಜೈರಾಜ್ ಅವರ ಜೈತ್ರ ಯಾತ್ರೆ ಲೇಖನಗಳನ್ನು ಆಕರ್ಷಕ ಮತ್ತು ರೋಚಕತೆಯಿಂದ ಕೂಡಿದ ಭಾಷೆಯಲ್ಲಿ ನಿರೂಪಿಸಿದರು. ಪ್ರಹ್ಲಾದ್ ರಾವ್ ಅವರು ಪ್ರಹ್ಲಾದ್ ರಾವ್ ಅವರು ಬಂಗಾರದ ಮನುಷ್ಯ ಅಂತ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪುಸ್ತಕ ಬರೆದಿರುವಂಥವ್ರು. ಆ ಪುಸ್ತಕಕ್ಕೋಸ್ಕರ ಅಪಾರವಾದ ಅಧ್ಯಯನವನ್ನು ರಾಜ್ಕುಮಾರ್ ಬಗ್ಗೆ ಮಾಡಿರುವಂಥವ್ರು. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಹ್ಲಾದ್ ರಾವ್ ಅವರು, ಹೇಳಿ, ನಿಮ್ಮ ರಾಜ್ಕುಮಾರ್ ಜೊತೆಗಿನ ನಿಮ್ಮ ಒಡನಾಟ ಹೇಗೆ ಬೆಳೀತಿದ್ದು? ಆ ಪುಸ್ತಕ ಬರೆಯೋದು ಹೇಗೆ ಸಾಧ್ಯ ಆಯಿತು? ಏನು ತಯಾರಿ ಮಾಡ್ಕೊಂಡ್ರಿ? ರಾಜ್ಕುಮಾರ್ ಅವರು ಯಾವ ರೀತಿ ಸ್ವೀಕರಿಸಿದ್ರು ನಿಮ್ಮನ್ನ? ಇದು ಪುಸ್ತಕ ಬರೆಯುವಂತ ಒಂದು ಆಸೆ ನನಗೆ ಬಹಳ ದಿವಸಗಳಿಂದ ಇತ್ತು. ನಾಡಿನ ಹಲವಾರು ಟಿವಿ ಚಾನೆಲ್ಗಳು ಪ್ರಹ್ಲಾದ್ ರಾಯರ ಬಹುಮುಖ ಪ್ರತಿಭೆ ಕುರಿತಂತೆ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ. ಈ ಪುಸ್ತಕ ಬರೆಯೋದಕ್ಕೆ ನಿಮ್ಗೆ ಪ್ರೇರಣೆ ಏನಿತ್ತು? ತಾವು ಹೇಳಿದ್ರೆ, ನಾನು ಈ ಪದಬಂಧದಲ್ಲಿ ಸಿದ್ಧಾಸ್ತ ಅಂತ ನಾನು ಸುಮಾರು ಒಂದು 25-30 ವರ್ಷಗಳಿಂದ ಈ ಪದಬಂಧಗಳನ್ನು ರಚನೆ ಮಾಡ್ತಾ ಇದ್ದೇನೆ. ಸುಮಾರು ಒಂದು 4,000 ಚಲನಚಿತ್ರಕ್ಕೆ ಕುರಿತಂತೆ ಚಲನಚಿತ್ರ ಸಂಬಂಧ ಪದಬಂಧಗಳನ್ನು ರಚನೆ ಮಾಡಿದ್ದೀನಿ. ಹಿರಿಯ ಐಎಎಸ್ ಅಧಿಕಾರಿ ಚಂದನ ದೂರದರ್ಶನ ವಾಹಿನಿಗಾಗಿ ಶ್ರೀ ಕೆ ಜೈರಾಜ್ ರವರ ಸಂದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. ವಿಶ್ವ ಪದಬಂಧ ಶತಮಾನೋತ್ಸವ ಸಂದರ್ಭದ ನೆನಪಿನಲ್ಲಿ 200 ಪದಬಂಧಗಳನ್ನು ಒಳಗೊಂಡ ಪದಲೋಕ ಹಾಗೂ ಪದಕ್ರೀಡೆ ಇವರ ಮತ್ತೆರಡು ಪುಸ್ತಕಗಳು, ಇದರೊಂದಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ನೆನಪಿನಾಳದಿಂದ ಡಾಕ್ಟರ್ ರಾಜ್ಕುಮಾರ್ ಕುರಿತಂತೆ ಅನಾವರಣಗೊಳಿಸಿರುವ ಸಂಗತಿಗಳ ಪ್ರಾಣ ಪದಕ ಮತ್ತೊಂದು ಉತ್ಕೃಷ್ಟ ಕೃತಿ. ಕನ್ನಡ ನೆಲದೊಂದಿಗೆ ಬಿಡದ ನಂಟನ್ನು ಹೊಂದಿರುವ ಕನ್ನಡಿಗ ರಜನಿಕಾಂತ್ ರವರನ್ನು ಕುರಿತು ನನ್ನ ದಾರಿ ವಿಭಿನ್ನ ಸಂಗತಿಗಳ ಪುಸ್ತಕ. ಪ್ರಹ್ಲಾದ್ ರಾಯರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಆರ್ಯಭಟ್ಟ ಸಂಸ್ಥೆಯು ಆರ್ಯಭಟ್ಟ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಗೌರವಾನ್ವಿತ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರಹ್ಲಾದ್ ರಾಯರಿಗೆ ಕೊಡಮಾಡಿದೆ. ಹಂಸರತ್ನ, ಕರುನಾಡ ಭೂಷಣ, ಬೆಂಗಳೂರು ರತ್ನ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಪದಬಂಧ ಬ್ರಹ್ಮ, ಪದಬಂಧ ಸಾಮ್ರಾಟ್ ಮುಂತಾದ ಬಿರುದುಗಳನ್ನು ನೀಡಿ ಹಲವಾರು ಸಂಘ ಸಂಸ್ಥೆಗಳು ಸತ್ಕರಿಸಿವೆ. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ.
ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ಅಂದ ನಿನ್ನದು ಚಂದ ನಿನ್ನದು, ಅಂದ ನಿನ್ನದು ಚಂದ ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ನದಿ ನಿನ್ನದು ಹೊಳೆ ನಿನ್ನದು ಕೃಷ್ಣ ಕಾವೇರಿಯರ ನೆಲೆ ನಿನ್ನದು, ನದಿ ನಿನ್ನದು ಹೊಳೆ ನಿನ್ನದು ಕೃಷ್ಣ ಕಾವೇರಿಯರ ನೆಲೆ ನಿನ್ನದು. ವನ ನಿನ್ನದು ಬನ ನಿನ್ನದು, ಸಿರಿಗಂಧದ ಕಂಪು ನಿನ್ನದು, ವನ ನಿನ್ನದು ಬನ ನಿನ್ನದು. ಪ್ರಹ್ಲಾದರಾಯರು ಈ ಪದವಂತವನ್ನು ಹೊರತಂದು ನಮ್ಮ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಈ ಒಂದು ಅವರ ಪ್ರಯತ್ನ ಫಲಪ್ರದವಾಗಲಿ. $20,000 ಮಾಡಿದ್ರೆ ಅಷ್ಟೇ ಇದೆ. ದೊಡ್ಡ ಸಾಹಸ